ನಮಸ್ತೆ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಮತ್ತೆ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತು ಭಾನುವಾರ ಏನು ಬಾಡೂಟ ಇಲ್ಲ ಅಂದರೆ ಹೆಂಗಿರುತ್ತೆ ಹೇಳಿ? ಅದು ಅಲ್ಲದೆ ಮಂಡ್ಯದವ್ರು ಕೇಳಬೇಕಾ ಮೊದಲೇ. ಇವತ್ತು ಬಾಡೂಟ ಮಾಡೋಣ ಅಂದ್ಬಿಟ್ಟು ಕಬಾಬ್ ಮಾಡೋಣ ಅಂದ್ಬಿಟ್ಟು ನಾನೇ ಮಾಡ್ತಾಯಿದ್ದೀನಿ ಇವತ್ತು ಕಬಾಬು. ಅವಾಗ ಒಂದು ಅರ್ಧ ಕೆ ಜಿ ತಂದುಬಿಡ್ತೀನಿ. ನಿಮಗೆ ರೆಸಿಪಿದೆಲ್ಲನೂ ಐಟಮ್ಸ್ದೆಲ್ಲನೂ ಹಾಕ್ತೀನಿ, ಆಮೇಲೆ ನೋಡ್ಕೊಳ್ಳಿ ವೀಡಿಯೋನ, ಓಕೆನಾ? ಇವಾಗ ಹೋಗಿ ಚಿಕನ್ ತಂದುಬಿಟ್ಟು ಏನೇನು ಬೇಕೋ ಎಲ್ಲ ಐಟಮ್ಸ್ ತಂದುಬಿಡ್ತೀನಿ. ಓಕೆ, ಸಿಗೋಣ. ಓಕೆ, ಹೋಗಿ ಚಿಕನ್ ತಗೊಬಂದೆ, ಮತ್ತೆ ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ತಗೊಬಂದು ಚೆನ್ನಾಗಿ ತೊಳೆದು 2 ಸಲ ಚೆನ್ನಾಗಿ ತೊಳೆದು ಅದಕ್ಕೆ ನಿಂಬೆ ರಸ ಮತ್ತು ಉಪ್ಪು ಹಾಕಿಬಿಟ್ಟು 1 ಅವರ್ ನೆನೆಸಿಡಕ್ಕೆ ಬಿಟ್ಟಿದ್ದೀನಿ. ನೋಡಿ ಹೇಗಿದೆ ಅಂದ್ಬಿಟ್ಟು ತೋರಿಸ್ತೀನಿ. ಅದು 1 ಅವರ್, ಮಿನಿಮಮ್ 1 ಅವರ್ ಆದರೂ ನೀವು ನೆನೆಸಕ್ಕೆ ಬಿಡಬೇಕು, ಓಕೆನಾ? ನೋಡಿ, 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಆಮೇಲೆ ನಿಂಬೆ ರಸ 3 ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಇದನ್ನು 1 ಅವರ್ ಮುಚ್ಚಿಟ್ಬೋಣ. ಈಗ ನಾನು ಮಾಡ್ತಿರೋ ಕಬಾಬ್ಗೆ ಏನೇನು ಐಟಮ್ಸ್ ಬೇಕು, ಅರ್ಧ ಕೆ ಜಿಗೆ ನಾನು ತೊಗೊಂಡಿದ್ದೀನಿ. ನಿಮಗೆ 1 ಕೆ ಜಿದು ಹೇಳ್ತೀನಿ. ನಾನು ಅರ್ಧ ಕೆ ಜಿದು ಬರ್ತಿದ್ದೀನಿ. ಅದನ್ನು ಯಾವ ರೀತಿ ಅಂದ್ಬಿಟ್ಟು ನೋಡ್ಕೊಳ್ಳಿ, ಏನೇನು ಐಟಮ್ಸ್ ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳಿ. ಅದನ್ನೇ ನೀವು ಡಬಲ್ ಮಾಡ್ಕೊಂಡ್ರೆ ನೀವು 1 ಕೆ ಜಿಗೆ ಯೂಸ್ ಮಾಡ್ಕೋಬೋದು. ನಾನು ಬರ್ದಿರೋ ತೋರಿಸ್ತೀನಿ. ನಿಮ್ಗೆ ಅಕಸ್ಮಾತ್ ಗೊತ್ತಾಗಿಲ್ಲ ಅಂದರೆ ಹಂಗೆ ನಾನು ಮಾತಲ್ಲಿ ಹೇಳ್ತೀನಿ ಏನಂತ ನೋಡಿ. ಅಂತ ಹೇಳಿದ್ರೆ 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಉಪ್ಪು, ಅರ್ಧ ಟೀ ಸ್ಪೂನ್ ನಿಂಬೆ ರಸ. ಇದು 3 ಹಾಕ್ಬಿಟ್ಟು ನೀವು ಮಿನಿಮಮ್ 1 ಅವರ್ ನೆನೆಸಿಡಬೇಕು. ಅದು ಜಾಸ್ತಿ ನೆನೆದ್ರೆ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಮತ್ತು ಜ್ಯೂಸಿಯಾಗಿ ಬರುತ್ತೆ, ಓಕೆನಾ? ನೆಕ್ಸ್ಟು 1 ಅವರ್ ನೆನೆಸಾದ್ಮೇಲೆ ನಾನು ಐಟಮ್ಸ್ ಹೇಳ್ಬಿಡ್ತೀನಿ, ಬೇಕಾದ್ರೆ ಆಮೇಲೆ ನಾನು ಯಾವ ರೀತಿನೇ ಆ್ಯಡ್ ಮಾಡ್ತೀನಿ ಅದನ್ನು ನಿಮಗೆ ತೋರಿಸ್ತೀನಿ. ನೆಕ್ಸ್ಟು 3 ಸ್ಪೂನ್ ಕಾರ್ನ್ಫ್ಲೋರು, 1 ಸ್ಪೂನು ಕಡಲೆ ಹಿಟ್ಟು, ಅರ್ಧ ಸ್ಪೂನ್ ಅಚ್ಕಾರದ ಪುಡಿ, ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪುಡಿ, ಅರ್ಧ ಸ್ಪೂನ್ ಚಾಟ್ ಮಸಾಲ, 3 ಸ್ಪೂನ್ ಮೊಸರು, ಆಮೇಲೆ 1 ಸ್ಪೂನ್ ತುಪ್ಪ, ಇಲ್ಲಾಂದರೆ ಎಣ್ಣೆ. ಇದು 2ರಲ್ಲಿ ಯಾವುದಾದ್ರೂ ನಿಮಗೆ ಯೂಸ್ ಮಾಡ್ಬೋದು. ನಾವು ಮೊದಲೆಲ್ಲ ಮಾಡ್ತಾಯಿದ್ವು ಕಬಾಬು. ಅದು ಯಾವ ಥರಪ್ಪ ಅಂದರೆ ಸಿಂಪಲ್ ರೆಸಿಪಿ. ಆ ಥರ ಅಂದರೆ ಕಬಾಬ್ ಪೌಡ್ರ್ ತಂದ್ಬಿಡೋದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತಂದ್ಬಿಡೋದು, ನೆಕ್ಸ್ಟು 1 ಮೊಟ್ಟೆ ಹೊಡೆದ್ಬಿಟ್ಟು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಅದನ್ನು ಎಣ್ಣೆಗೆ ಬಿಟ್ಬಿಡೋದು. ಆ ಥರ ಮಾಡ್ತಾಯಿದ್ವು. ಆದರೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ, ನಾವು ಈಗ ಬಾಣಲಿಂದ ತೆಗಿತಿದ್ದಂಗೆ ವಾಪಸ್ ತೆಗಿತಿದ್ದಂಗೆ ಫುಲ್ಲು ಗಟ್ಟಿ ಆಗಿಬಿಡುತ್ತೆ. ಅದಕ್ಕೆ ಈ ಸಲ ಸ್ವಲ್ಪ ಜ್ಯೂಸಿಯಾಗಿ ಇರಲಿ ಅಂದ್ಬಿಟ್ಟು ಈ ಥರ ಟ್ರೈ ಮಾಡ್ತಾಯಿದ್ವಿ. ಇದು ಯಾವ ರೀತಿ ಬರುತ್ತೆ ಅಂತ ನೋಡೋಣ, ಓಕೆನಾ? ನೆನ್ಸಕ್ಕೆ ಇಟ್ಟಿದ್ದೀನಿ 1 ಅವರ್ ಆಗೋವರೆಗೂ ವೆಯ್ಟ್ ಮಾಡೋಣ. ವೆಯ್ಟ್ ಮಾಡಾದ್ಮೇಲೆ ನೆಕ್ಸ್ಟು ಇನ್ನು ಐಟಮ್ಸ್ಗಳೆಲ್ಲ ಆ್ಯಡ್ ಮಾಡಿಬಿಟ್ಟು ಎಲ್ಲ ಫುಲ್ಲು ಅದು ಮಿಕ್ಸ್ ಮಾಡಬೇಕು. ಮಿಕ್ಸ್ ಆದಮೇಲೆ ಎಣ್ಣೆ ಕಾಯಿಸ್ಕೊಂಡು ಇಟ್ಕೊಂಡ್ಬಿಟ್ಟು ಡೈರೆಕ್ಟಾಗಿ ನಾವು ಎಣ್ಣೆಲಿ ಕರೆದ್ಬಿಡೋದು. ಅದಾದಮೇಲೆ ಅಷ್ಟೇ, ಓಕೆ. ಇವಾಗ 1 ಅವರ್ ನೆಂದಿದೆ ಚಿಕನ್ನು. ಇವಾಗ ನಮಗೆ ಅದಕ್ಕೆ ಐಟಮ್ ಏನೇನು ಹಾಕಬೇಕು ಅದೆಲ್ಲ ನಿಮಗೆ ತೋರಿಸ್ತೀನಿ ಒಂದ್ಸಲ. ನೆಕ್ಸ್ಟ್ ಅದನ್ನು ಹಾಕೋದು ತೋರಿಸ್ತೀನಿ. ಅದು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಒಂದೇ ಸಲ ಕರಿಯೋದಷ್ಟೇ. ನೋಡಿ ಫ್ರೆಂಡ್ಸ್, ಇದು ಕಾರ್ನ್ಫ್ಲೋರು 3 ಸ್ಪೂನ್ ಕಾರ್ನ್ಫ್ಲೋರ್ ತೊಗೊಂಡಿದ್ದೀನಿ. ನೆಕ್ಸ್ಟು 1 ಸ್ಪೂನ್ ಕಡಲೆ ಹಿಟ್ಟು, ನೆಕ್ಸ್ಟ್ ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಇದು 1 ಸ್ಪೂನ್ ಅಚ್ಕಾರದ ಪುಡಿ, ನೆಕ್ಸ್ಟ್ ಇದು 1 ಸ್ಪೂನ್ ಗರಂ ಮಸಾಲ, ನೆಕ್ಸ್ಟ್ 1 ಸ್ಪೂನ್ ಧನಿಯಾ ಪುಡಿ, ನೆಕ್ಸ್ಟ್ 1 ಸ್ಪೂನ್ ಚಾಟ್ ಮಸಾಲ. ಇಷ್ಟನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಓಕೆ ಫ್ರೆಂಡ್ಸ್, 1 ಅವರ್ ಆಗಿದೆ. ಸ್ವಲ್ಪ ನೀರು ಬಿಟ್ಟಿದೆ. ಇದಕ್ಕೇ ಇವಾಗ ನಾವು ಎಲ್ಲ ಇಟ್ಕೊಂಡಿರೋದನ್ನು ಫುಲ್ಲು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಫುಲ್ಲು ಕಲಿಸ್ಬಿಟ್ರೆ ಮುಗೀತು. ನೆಕ್ಸ್ಟ್ ಇದು ಮೊಸರನ್ನ ಸ್ವಲ್ಪ ಇದನ್ನು ಸೋಸ್ಕೊಂಡು ಹಾಕೊಂಡ್ರೆ ಚೆನ್ನಾಗಿರುತ್ತೆ. 1 3 ಸ್ಪೂನು ಚೆನ್ನಾಗಿ ಮೊಸರು ಹಾಕಿದಷ್ಟು ಸ್ಮೂತಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಅದು ತುಂಬ ಒಣಗೋಗಲ್ಲ, ಜಾಸ್ತಿ ಟೈಮ್ ಒಣಗೋಗಲ್ಲ, ಜಾಸ್ತಿ ಹೊತ್ತು ಬರುತ್ತೆ, ಓಕೆನಾ? ನೆಕ್ಸ್ಟು ಅದೇ ರೀತಿ 1 ಸ್ಪೂನ್ ತುಪ್ಪ ಹಾಕಬೇಕು. ನಿಮ್ಮ ಹತ್ರ ತುಪ್ಪ ಇಲ್ಲ ಅಂದರೆ ಎಣ್ಣೆ ಹಾಕಿ, ಆರಾಮಾಗಿ ನಡೀತದೆ. ನೀರು ಮತ್ತೆ ಹಾಕ್ಬೇಕು ಹೋಗ್ಬಿಡಿ, ಯಾಕಂದರೆ ಮೊದಲೇ ನಮಗೆ ಚಿಕನಲ್ಲೇ ನೀರು ಇರುತ್ತೆ, ಅದೇ ಬಿಟ್ಕೊಂಡಿರುತ್ತೆ. ಅದೇ ನೀರು ಸಾಕಾಗುತ್ತೆ. ನೋಡಿ ಫ್ರೆಂಡ್ಸ್, ಮತ್ತೆ ಸ್ವಲ್ಪ ಇದಕ್ಕೆ ಫುಡ್ ಕಲರ್ ಹಾಕಿದ್ದೀನಿ. ಅದಕ್ಕೋಸ್ಕರ ಥರ ಕೆಂಪಗಾಗಿದೆ. ನಿಮಗೆ ಫುಡ್ ಕಲರ್ ಬೇಡ ಅಂದ್ರೆ ಬೇಕಾದ್ರೆ ಸ್ಕಿಪ್ ಮಾಡಿಬಿಡಿ. ನೆಕ್ಸ್ಟ್ ಇವಾಗ ಫುಲ್ ಎಣ್ಣೆ ಕಾಯಿಸಿದ್ದೀನಿ. ಈಗ ಎಣ್ಣೆಗೆ ಬಿಡ್ತಾ ಇರೋದು ಅಷ್ಟೇ ಈಗ.
ನಿಂಬೆಹಣ್ಣು ರಸ ಹಾಕ್ಬಿಟ್ಟು ಚೆನ್ನಾಗಿ ನೆನೆಸಿರೋದಕ್ಕೆ ಇವಾಗ ನೋಡ್ರಿ ಅದು ಚೆನ್ನಾಗಿ ಬರ್ತೈತೆ ಅನಿಸ್ತೈತೆ. ನೋಡೋಣ ಆದ್ಮೇಲೆ ಗೊತ್ತಾಗುತ್ತೆ ಯಾವ ರೀತಿ ಬಂದಿರುತ್ತೆ ಅಂದ್ಬಿಟ್ಟು ನಮ್ಗೆ. ಮತ್ತೆ ಇದೆಲ್ಲ ಆದ್ಮೇಲೆ ಮತ್ತೆ ಒಂದ್ಸಲ ಎಲ್ಲ ತೆಗೆದಾದ್ಮೇಲೆ ಮತ್ತೆ ಒಂದ್ಸಲ ಫುಲ್ಲು ಹೈ ಫ್ಲೇಮಲ್ಲಿ ಕೊಟ್ಬಿಟ್ಟು ಒಂದ್ಸಲ ಒಂದ್ 2-3 ನಿಮಿಷ ಮತ್ತೆ ಕರ್ಕೊಬೇಕು. ಅವಾಗ ಈ ಕರ್ಬೇವು ಸೊಪ್ಪು ಹಾಕ್ಬಿಟ್ಟು ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ, ಅದ್ರದ್ದು ಒಂದು ಫ್ಲೇವರ್. ಅದನ್ನ ಟ್ರೈ ಮಾಡಿ. ಓಕೆ, ನೋಡೋಣ ಹೆಂಗಿದೆ ಅಂದ್ಬಿಟ್ಟು ನೋಡ್ತೀನಿ. ಓಕೆನಾ? ನೋಡಿ ಫ್ರೆಂಡ್ಸ್, ಇದೇ ರೀತಿ ಬಂದಿದೆ ಕಬಾಬು. ಚೆನ್ನಾಗಿದೆ. ಮತ್ತು ಜ್ಯೂಸಿ ಥರ ಏನಿಲ್ಲ, ಜಾಸ್ತಿ ಏನು ಜ್ಯೂಸಿ ಥರ ಏನಿಲ್ಲ. ಇದನ್ನು ಸ್ವಲ್ಪ ಪರವಾಗಿಲ್ಲ, ಡ್ರೈ ಆಗ್ತಿದೆ. ಒಳ್ಳೆ ಚೆನ್ನಾಗಿದೆ. ಟೇಸ್ಟ್ ಮಾಡಿ ನೋಡಿದ್ರೆ ಚೆನ್ನಾಗಿದೆ. ಒಂದು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಅದು ಬಿಟ್ಟರೆ ನೀವು ಕರೆಕ್ಟಾಗಿದೆ. ನೀವು ಕಬಾಬ್ ಪೌಡ್ರ್ ತಂದುಬಿಟ್ಟು ಮಾಡ್ತೀರಲ್ಲ, ಅದಕ್ಕೇ ಇದು ಸೂಪರ್ ಆಗಿದೆ. ಮನೆಯಲ್ಲೇ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಸೂಪರ್ ಆಗಿದೆ ಇದು. ನೀವು ಇದನ್ನು ಟ್ರೈ ಮಾಡಿ, ಸ್ವಲ್ಪ ಉಪ್ಪು ಕಮ್ಮಿ ಹಾಕೊಂಡು ಇದನ್ನು ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ರೆಸಿಪಿ ಮಾತ್ರ ಸೂಪರ್ ಆಗಿದೆ. ಇದಕ್ಕೆ ನನಗೆ ನಾನು ಮಾಡಿರೋದಕ್ಕೆ 10ಗೆ ಒಂದು 7 ಕೊಡ್ತೀನಿ. ನನಗೆ 7 ಮಾರ್ಕ್ಸ್ ನನಗೆ. ಸೂಪರ್ ಆಗಿದೆ. ನೋಡಿದ್ರಲ್ವ ಯಾವ ರೀತಿ ಇದೆ ಅಂದ್ಬಿಟ್ಟು. ಸರಿ, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಸರಿ, ಬಾಯ್.